ಹುಡುಗಿ ಮುಚ್ಚಾಗಿದೆ. ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತೇನ್ ಮಾಡ ಹೋಗ್ತಾ ಇದೀವಿ ಅಂದ್ರೆ ಈ ವೇಷಭೂಷವನ್ನು ಚೇಂಜ್ ಮಾಡಿ ಹೋಗ್ತಾ ಇದೀವಿ. ನೀವು ಇಷ್ಟು ಜನ ನನ್ನ ಒಂದು ಈ ಅವತಾರದಲ್ಲಿ ನೋಡಿದ್ದೀರಾ. ಚುಚ್ಚುನ್ ತರ ಇಷ್ಟು ಶುದ್ಧ ಕೂದಲು, ಇಷ್ಟು ಶುದ್ಧ ದಾಡಿ, ಸ್ವಾಮೀಜಿ ತರ ಓಡಾಡ್ತಿದ್ದೆ. ಬರ್ತಾ ಇದೆ ಎಲ್ಲಾ ವಿಡಿಯೋಲು. ಇನ್ಮೇಲೆ ಆ ತರ ಬರಲ್ಲ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿದ್ದಾನು ಇದೇ ಅವತಾರದಲ್ಲಿ ಇರೋದು. ಇವತ್ತು ನಾನು ಚೇಂಜ್ ಮಾಡಿ ಹೋಗ್ತಾ ಇದೀನಿ. ಮಸ್ತಾಗಿ ಟ್ರಿಮ್ ಗಿಮ್ ಎಲ್ಲ ಮಾಡ್ಸ್ಕೊಂಡು ಒಳ್ಳೆ ಹೇರ್ ಕಟ್ ಹೊಡ್ಕೊಂಡು ಬರ್ತಿದ್ದೀನಿ. ಯಾವ ಪಾರ್ಲರ್ ಹೋಗ್ತೀನಿ ಅಂತ ಕೇಳಿದ್ರೆ, ಇಲ್ಲ ಅಥವಾ ಯಾವ್ದು ಒಂದು ರಿಚ್ ಪಾರ್ಲರ್ ಹೋಗ್ತಿಲ್ಲ, ನಾನೊಂದು ಹೋಗ್ತಿರೋದು ಲೋಕಲ್ ಪಾರ್ಲರ್ಗೆ ನಮ್ ತಮ್ಮನ ಜೊತೆ. ಅವ್ನ್ ಬಿಡ್ತಾನೆ ಹೋಗ್ತಾ ಇರೋದಲ್ಲಿಗೆ ಮಸ್ತಾಗಿ ಒಂದು ಹೇರ್ ಕಟ್ ಗಿರ್ ಕಟ್ ಮಾಡ್ಕೊಂಡೆ ನೆಕ್ಸ್ಟ್ ವಿಡಿಯೋಯಿಂದ ಹ್ಯಾಂಡ್ಸಮ್ ಆಗಿ ಕಾಣಿಸೋದು. ಯಾರು ಹುಡುಗಿ ವಿಡಿಯೋ ಮೆಸೇಜ್ ಮಾಡ್ತೀವಿ ಅನ್ಕೊಂಡು ಮಾಡಿ ನಮ್ಮ ವೈಫ್ ಪ್ಲೇ ಮಾಡ್ತಾರೆ. ಐ ಆಮ್ ಎ ಮ್ಯಾರಿಡ್ ಪರ್ಸನ್. ಬನ್ನಿ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಹೋಗೋಣ. ಫ್ರೆಂಡ್ಸ್ ನೋಡಿ, ಇವರೇ ನಮ್ಮ ಕಟಿಂಗ್ ಮಾಡೋದು. ಮಸ್ತಾಗಿ ಚೇಂಜ್ ಮಾಡ್ತಾರೆ ನನ್ನ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಹುಡುಗಿ ಮುಚ್ಚಾಗಿದೆ. ಮುಖ ದೋಸೆ ಒಂದ್ಸತಿ ನೋಡಿ, ಇವರೇ ನಮ್ ಕಟಿಂಗ್ ಮಾಡಿದ್ದು. ಫ್ರೆಂಡ್ಸ್, ಇವಾಗ ನಾನು ಒಂದು ಹೊಸ ಹೇರ್ ಸ್ಟೈಲ್ ನ ರಿವೀಲ್ ಮಾಡಕ್ ಹೋಗ್ತಾ ಇದ್ದೀನಿ. ನೋಡಿ, ಮಸ್ತ್ ಆಗಿದೆ ಅನ್ಕೊಂತೀನಿ. ನೀವು ಕಮೆಂಟ್ ಮಾಡಿ ಹೇಗಿದೆ, ಹೆಂಗ್ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಾಮೀಜಿಯಿಂದ ಒಂದು ಹೊಸ ಲುಕ್ ನಂದು. ಮಸ್ತಾಗಿ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ. ಈಗ ಒಂಥರ ಫೀಲಿಂಗು, ಒಂದು ಒಳ್ಳೆ ಫೀಲಿಂಗು ನನಗೆ. ಹೇರ್ ಸ್ಟೈಲ್ ಮಾಡಿ ಕಟಿಂಗ್ ಮಾಡಿಸಿಗೆ ಒಂದ್ ತಲೆ ಮೇಲೆ ಒಂದ್ ದೊಡ್ಡ ಬೆಟ್ಟಲ್ಲಿ ಆಚೆ ಬಂದಂಗೆ ಫೀಲಿಂಗು. ಇಷ್ಟು ದೊಡ್ಡ ದಾಡಿ ಇಲ್ಲ, ಇವಾಗ ಕೂದ್ಲಿಲ್ಲ, ಆರಾಮಾಗಿ ಮಸ್ತಾಗಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಇವಾಗ ಎಷ್ಟೊಂದ್ ಜನ ನೋಡ್ಬಿಟ್ಟು ಮತ್ತೆ ಸ್ವಾಮೀಜಿ ಗಿಮೀಜಿ ಆಗ್ತಿದ್ಯಾ ಅಂತೆಲ್ಲ ಕೇಳ್ಬಿಟ್ಟಿದ್ರು. ನಾನ್ ಸ್ವಾಮೀಜಿ ಎಲ್ಲ ಅದು ಒಂದು ರೀಸನ್ ಇತ್ತು. ಫುಲ್ ತಲೆ ಕೂದಲು ಕೊಡ್ಬೇಕು, ಬೋರ್ಡ್ ಹಾಕ್ಬೇಕು ಅಂತ ದೇವ್ರಿಗೆ ಫುಲ್ ಕೂದಲು ಕೊಡ್ಬೇಕಾದ ಒಂದು ಐಡಿಯಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಕ್ಕಾಗಲ್ಲ. ಒಂದು ವರ್ಷದೊಳಗೆ ನಾನು ಕೂದಲು ತೆಗಿಯಂಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅವ್ರ ಅಮ್ಮ ಒಂದ್ ಸ್ವಲ್ಪ ರೀಸೆಂಟ್ ಮಂತಲ್ಲಿ ಮತ್ತೆ ನಮ್ಮ ಅಮ್ಮ ಇಬ್ರು ಒಂದೇ ಇಯರ್ ಅಲ್ಲಿ ತೀರ್ಕೊಂಡು, ಆ ಕಾರಣದಿಂದ ನಾನು ಕೂದಲು ಕೊಡಂಗಿಲ್ಲ. ಹಾಗೇನೆ ಮತ್ತೆ ಮಗು ಜೊತೆಗೆ ಹಂಗೆ ಕಂಪನಿ ಕೊಟ್ಟು ಕೂದಲು ಕೊಡ್ಬೋದು. ವಾಲೆ ಚುಚ್ಚ ಹೋಗ್ತೀವಿ ನಾವು ನಮ್ಮ ಮನೆ ದೇವ್ರಿಗೆ. ಅವಾಗ ಇಬ್ಬರಿಗೂ ಸೇರಿ ಕೂದಲು ತೆಗಿತೀವಿ. ಅವಾಗ ಕೊಡೋಣ ಅಂತ ಪ್ಲಾನ್ ಅದಕ್ಕೆ. ಬಟ್ ಸ್ಟಿಲ್ ಹೆಂಗಿದೆ ಹೇಳಿ, ನಾನು ಹೇರ್ ಸ್ಟೈಲ್ ಮಸ್ತ್ ಆಗಿದ್ಯಾ. ಆಫೀಸ್ ಎಲ್ಲ ಬೆಚ್ಚ ಬಿದ್ದೋಯ್ತಾರೆ ಎಲ್ಲರೂ ಅಷ್ಟೇ. ಪಕ್ಕ ಯಾರು ಹೊಸದಾಗ ಯಾರು ಜಾಯ್ನ್ ಆಗ್ಬಿಟ್ಟಿದ್ದಾರೆ ಅನ್ಕೊಂತಾರೆ. ಎಲ್ಲ ನೋಡಿ ಒಂಥರ ಮುಖದ ಮೇಲೆ ಒಂದು ಶಾಕ್ ಫೀಲಿಂಗ್ ಇರುತ್ತೆ. ಬನ್ನಿ, ಇವಾಗ ಮುಗೀತು. ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಂಡೆ. ನಮ್ಮ ಅಮ್ಮ ಚಿತ್ರಾನ್ನ ಮಾಡಿದ್ರು, ಚಿತ್ರಾನ್ನಾಗಿತ್ತು, ನನ್ನ ಮಾಡ್ಕೊಂಡೆ. ಇವಾಗ ನೆಕ್ಸ್ಟ್ ನಮ್ದು ಇನ್ನೇನ್ ಕೆಲಸ, ಎಡಿಟಿಂಗ್ ಮಾಡ್ಬೇಕು ಇವಾಗ. ಮೊನ್ನೆ ವಿಡಿಯೋದೆಲ್ಲ ಮತ್ತೆ ಹೊಸ ವಿಡಿಯೋ ಒಂದು ಮಾಡ್ಬೇಕು. ಬನ್ನಿ ಎಡಿಟಿಂಗ್ ಮಾಡೋಣ. ಫ್ರೆಂಡ್ಸ್, ಇವಾಗೇನೆ ಎಡಿಟಿಂಗ್ ಎಲ್ಲ ಮುಗಿಸಿ ಇನ್ನೇನ್ ಮಾಡ್ಬೋದು, ಚೆನ್ನಾಗಿ ನಾಷ್ಟ ಮಾಡ್ಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಮುಗೀತು. ಒಂದು ವಿಡಿಯೋ ಬೇರೆ ಮಾಡಿದ್ದೀನಿ ಬಾಂಗ್ಲಾದೇಶ್ ಬಗ್ಗೆ. ಅದು ವಿಡಿಯೋ ಎಡಿಟ್ ಮಾಡಿ ಅದಾದ್ಮೇಲೆ ಇವಾಗ ಊಟ ಮಾಡ್ತೀನಿ. ಇನ್ನು ಟೈಮ್ ಬೇರೆ ಆಗ್ತೈತೆ, 5:30 ಆಗ್ತೈತೆ. ನಾನು ಹೋಗ್ಬೇಕು ಬೇರೆ. ಆ ಟೈಮ್ ಆಯ್ತು ಫ್ರೆಂಡ್ಸ್, ಬೇಗ ಹೊರಡ್ಬೇಕು ಆಫೀಸ್ಗೆ. ಆಗ್ಲೇ 5:30 ಮೇಲೆ ಆಗ್ತೈತೆ. ನೋಡಿ ಆಫೀಸ್ಗೆ ಹೋಗೋಣ ಬೇಗ. ವೀಕೆಂಡ್ ಮುಗೀತು, ತಿರ್ಗಾ ನಾವು ಅದೇ ಮೋಡ್ ಬಂದ್ವಿ, ದ ಸ್ಲೇವ್ ಮೋಡ್ ಆಫ್ ಕಾರ್ಪೊರೇಟ್. ನಡೀರಿ ಆಫೀಸ್ಗೆ ಹೋಗೋಣ. ಹೋಗ್ತಾ ಇರೋದು, ಕೆಲಸ ಮಾಡ್ತಾ ಇರೋದು, ಬರ್ತಾ ಇರೋದು. ಫೈನಲಿ ಆಫೀಸ್ ರೀಚ್ ಆದ್ವಿ. ಇವತ್ತು ದ ಫಸ್ಟ್ ಡೇ ಆಫ್ ದ ವೀಕೆಂಡ್ ಆದ್ಮೇಲೆ ಬರ್ತಾ ಐತೆ, ಒಂದು ಕಾರು ಹೋಗ್ತಾ ಐತೆ. ಪಾರ್ಕಿಂಗ್ ಫುಲ್ ಆಗ್ಬಿಡೈತೆ. ಗ್ರೌಂಡ್ ಫ್ಲೋರ್ ಟು ಅನದರ್ ಫ್ಲೋರ್. ಕೆಳಗೆ ಪಾರ್ಕಿಂಗ್ ಫುಲ್ ಆಗೈತೆ. ಕೆಳಗೆ ಪಾರ್ಕಿಂಗ್ ಫುಲ್ ಆಗೈತೆ. ಆ ಕಡೆ ಬಿಡ್ಬೇಕಾ? ಪಾರ್ಕಿಂಗ್ ಫುಲ್ ಆಗ್ಬಿಡೈತೆ. ಪಾರ್ಕಿಂಗ್ ಫುಲ್ ಆಗಿರೋ ಕಾರಣ ಇಲ್ಲಿ ಬಿಟ್ಟಿದ್ದೀವಿ.
ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ಆಫೀಸ್ ಹೋಗ್ಬೇಕು. ಆಫೀಸಿಗೆ ಬಂದಾದ್ಮೇಲೆ ತಿರ್ಗಾ 2 ದಿನ ಲೀವ್ ಇದೆ. ಇವತ್ತು ಆಚೆ ತಿಂತಲ್ಲ, ಮನೆ ಊಟ ತಿಂತಾ ಇದ್ವಿ. ಯಾರು ಇಲ್ಲ ನೋಡಿ, ಊಟ ಮಾಡೋಣ. ಏನು ತಂದಿದ್ದೀನಿ ನಾವು ತೋರಿಸ್ತೀನಿ. ಇವತ್ತು ನಮ್ಮ ಅಮ್ಮ ಏನು ಕಟ್ಟಿದ್ದಾರೆ, ಚಪಾತಿ, ಸಬ್ಜಿ, ಸೌತೆಕಾಯಿ. ನೋಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ. ಊಟ ಎಲ್ಲ ಮಸ್ತಾಗಿ ಕಳಕಾಗಿ ಮುಗೀತು. ಇವಾಗ ನಾವು ವಾಕಿಂಗ್ ನಡೀತಾ ಐತೆ. ಇದು ನಮ್ಮ ಫ್ರೆಂಡ್ ಸಚಿನ್ ತೆಂಡೂಲ್ಕರ್ ಅಲ್ಲ, ಇವರು ಸಚಿನ್ ಬಸಪ್ಪ ಅಂತ. ಬಸವರಾಜ್ ಗುರು, ಅಲ್ಲ ಬಸವರಾಜ್ ಅವ್ರ ತಂದೆ ಹೆಸರು. ಮೊದಲನೇ ಸತಿ ನೋಡ್ತಿರೋದಲ್ಲ, 2ನೇ ಸತಿ ನೋಡ್ತಾ ಇರೋದು ನೀವು. ಇನ್ನೊಂದು ವಿಡಿಯೋಲಿ ನೋಡಿರ್ತೀರಾ. ಅದೇ ಕ್ರಿಸ್ಮಸ್ ಅಲ್ಲಿ ಎಲ್ಲ ಕನ್ವರ್ಟ್ ಮಾಡೋ ವಿಡಿಯೋದಲ್ಲಿ ಮೋಸ್ಟ್ಲಿ ಅದು ಹಾಕಿದ್ರಲ್ಲ ಇಲ್ಲ ಗೊತ್ತಿಲ್ಲ. ಫುಲ್ಲು ಇವತ್ತು ಜನ ಕಡಿಮೆ ಅವ್ರೆ ಸ್ಟ್ರೀಟ್ ಅಲ್ಲಿ. ಎಲ್ಲ ಬರ್ತಾರೆ, ಎಲ್ಲ ನಾಳೆ ನಾಡಿದ್ದು ಜಾಸ್ತಿ ಕ್ರಿಸ್ಮಸ್ಗೆ. ಊಟ ಮಾಡಿದ್ಮೇಲೆ ಒಂದು ವಾಕ್ ಹೋಗೋದು ಒಂದು ಅಭ್ಯಾಸ ಒಳ್ಳೇದು. ದೇಹಕ್ಕೆ ಒಳ್ಳೇದು, ಮನ್ಸಿಗೆ ಒಳ್ಳೇದು, ಕಾಲಿಗೆ ಒಳ್ಳೇದು, ಇನ್ನು ಮಿಕ್ಕಿದೆಲ್ಲ ಜಾಗಕ್ಕೂ ಒಳ್ಳೇದು. ಸ್ಟ್ರೀಟ್ ಇನ್ನೇನು ರೆಡಿ ಆಗ್ತಾ ಇದೆ, ಫುಲ್ ಕಲರ್ಫುಲ್ ಐತೆ. ಇವತ್ತು ತೋರಿಸ್ತೀನಿ ಬರ್ರಿ. ಎಷ್ಟು ಜನ ಪೊಲೀಸ್ ಎಲ್ಲರೂ ಬನ್ನಿ. ನಾನು ಟ್ರೈ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ನೈಟ್ ಇವತ್ತು ಕ್ರಿಸ್ಮಸ್ ದಿವಸನೂ ಇಲ್ಲ, ನ್ಯೂ ಇಯರ್ ದಿವಸ ನಮ್ಮ 31st ನೈಟ್ ಅಷ್ಟೇ. ನಮ್ಮ ಆಫೀಸ್ ಇಲ್ಲೇ ಇರೋದು. ಅವತ್ತು ಆಫೀಸ್ ಇಡ್ತಾರಲ್ಲೋ ಗೊತ್ತಿಲ್ಲ, ಆಫೀಸ್ ಇರುತ್ತೆ, ನಾವು ಹೋಗ್ತಿಲ್ಲೋ ಗೊತ್ತಿಲ್ಲ. ತುಂಬಾ ಕಲರ್ ಆಗಿರುತ್ತೆ. ಕಲರ್ಫುಲ್ ಪೀಪಲ್, ಕಲರ್ಫುಲ್ ಜಾಗ, ಎಲ್ಲ ಕಲರ್ಫುಲ್ ಆಗಿರ್ತೈತೆ. ಎಲ್ಲೋಡಿ ಮಿನುಗು ತಾರೆಗಳು ಮರದಿಂದ. ಗೇಮ್ ಎಲ್ಲ ರೆಡಿ ಮಾಡ್ತಾರೆ 31st ಆಲ್ರೆಡಿ ರೆಡಿ ಇದೆ. ಇದೆಲ್ಲ ಆಡ್ತಾರಪ್ಪ, ಇಟ್ಕೊಳ್ಳೋದು ಕೈಗೆ ಬೀಳೋದನ್ನ. ಇಲ್ಲಿ ಅವರು ಪೊಲೀಸ್ ಅವರು ಕಾಣಿಸ್ಬೇಕು. ಅವನ ಮಾತಾಡ್ತೀನಿ. ಹೋದ ಇವಾಗ ಮುಗೀತು ನಮ್ಮ ವಾಕಿಂಗು. ಬ್ಯಾಕ್ ಟು ಸ್ಲೇವ್ ಮೋಡ್. ತಿರ್ಗಾ ಹೋಗಿ ನಮ್ಮ ಕ್ಯಾಮೆ ನೋಡೋದು. ತಿರ್ಗಾ 3:30ಕ್ಕೆ ಸಿಗೋಣ. 3:30ವರೆಗೂ ಟಪ ಕೆಲಸ ಮಾಡಬೇಕು. ನಾವೊಂಥರ ನೈಟ್ ಲೈಫ್ ಔಲ್ಸ್ ಥರ. ಬನ್ನಿ ಹೋಗೋಣ ಒಳಗೆ. ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಲಾಗೌಟ್. ಇವಾಗ ಹೊರಡೋದು ನಮ್ಮ ಮನೆತನ ಕಡೆಗೆ. ಮನೆಗೆ ಹೋಗೋ ಮುಂಚೆ ನಮ್ಮ ವೈಫ್ ಮನೆ ಹೋಗ್ಬಿಟ್ಟು ಮೊಬೈಲ್ ಕೊಡಬೇಕು. ಮೊಬೈಲ್ ಎತ್ಕೊಂಡ್ಬಿಟ್ಟಿದ್ದೀನಿ. ಅವ್ರದ್ದು ಮೊಬೈಲ್ ಕೊಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇರೋದು. ನಡಿ ಮನೆ ಹತ್ರ ಸಿಗ ಬಾ ಅಮ್ಮ. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ನಮ್ಮ ವೈಫ್ ಮನೆಗೆ ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಈಗ ವಾಪಸ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಹಾಗೇನೆ ಇವತ್ತು ನನ್ನ ಹೇರ್ ಕಟ್ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಟ್ಟು, ಏನ್ ಸ್ವಾಮೀಜಿ ತರ ಇದೆ, ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ, ಯಾಕೆ ಮಾಡಿಸ್ಕೊಂಡೆ, ಹಂಗೆ ಚೆನ್ನಾಗಿತ್ತಲ್ಲ ಅಂತೆಲ್ಲ ಕೇಳ್ತಿದ್ರು. ಅವ್ರಿಗೆ ಚೆನ್ನಾಗಿತ್ತು, ನನಗ್ ಚೆನ್ನಾಗಿರ್ಲಿಲ್ಲ. ಆದ್ರೆ ಆ ಥರ ಎಲ್ಲ ಆಯ್ತು ಇವತ್ತು. ಮತ್ತೆ ಇವತ್ತು ನಾನು ನಮ್ಮ ಆಫೀಸ್ 31st ಆಫೀಸ್ಗೆ ಬರ್ಬೇಡಿ, ಮನೇಲೆ ಕೆಲಸ ಮಾಡಿ ಅಂತಾರೆ. ಯಾಕಂದ್ರೆ ನಮ್ಮ ಆಫೀಸ್ ಇರೋದು ಬಂದ್ಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಆ ಸ್ಟ್ರೀಟ್ ಅಲ್ಲಿ ಆ ದಿನ ಫುಲ್ ಕ್ಲೋಸ್, ಫುಲ್ ಭಯಾನಕ ಜನ ಇರ್ತಾರೆ. ನಾನು ಅನ್ಕೊಂಡೆ ಆ ದಿನ ಹೋಗಿ ಅಲ್ಲಿ ವಿಡಿಯೋ ಮಾಡ್ಬೋದಲ್ಲ ಮಸ್ತಾಗಿ ಅಂತ. ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಆಗಲ್ಲ. ಯಾಕಂದ್ರೆ ಆ ದಿನ ನಾನು ಕೆಲಸ ಮಾಡ್ಬೇಕು. ಆ ದಿನ ನನಗೆ ಕೆಲಸ ಇದೆ. ಆ ದಿನ ರಜಾ ಕೊಟ್ಟಿಲ್ಲ ನಮ್ಗೆ. ನೈಟ್ ಶಿಫ್ಟ್, ಏನು ಮಾಡಗಾಲ. ಆ ದಿನ ನಾನು ನೈಟ್ ಫುಲ್ಲು ಮನೇಲೆ ಕೆಲಸ ಮಾಡೋದು. ಹ್ಯಾಪಿ ನ್ಯೂ ಇಯರ್. ಫ್ಯಾಮಿಲಿ ಜೊತೆ ನಾವು ಇವಾಗ ಸ್ಪೆಂಡ್ ಮಾಡ್ತೀವಿ. ನೋಡೋಣ ಏನ್ ಮಾಡ್ತೀವಿ ಅಂತ, ಅದು ಗೊತ್ತಿಲ್ಲ. ಇನ್ನು ಪ್ಲಾನ್ ಏನು ಮಾಡಿಲ್ಲ. ಬಟ್ ಸ್ಟಿಲ್ ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿದೆ. ನಾನು ಒಂದೇ ಹೇಳೋದು ಲಾಸ್ಟ್ಗೆ, ಅನ್ನೆಸರಿ ಟೈಮ್ ಯಾರಿಗೂ ವೇಸ್ಟ್ ಮಾಡಬೇಡಿ. ನಿಮ್ ಟೀಮ್ ಹಿಂದೆ ಹೋಗಿ ಬೇರೆ ಟೀಮ್ಗೆ ಇದ್ದ ನಿಮ್ ಟೀಮ್ ಇಂಪಾರ್ಟೆಂಟು. ನಿಮ್ ಟೀಮ್ ಮೇಲೆ ಕೆಲಸ ಮಾಡಿ. ಸಣ್ಣ ಒಂದು ಅಳಿದಷ್ಟೇ ಕೆಲಸ ಮಾಡಿ ಸಾಕು. ದಿನಾಗ್ಲೂ ಮಾಡ್ತಾ ಹೋಗಿ ಸ್ವಲ್ಪ ಅಂತ. ಒಂದಲ್ಲ ಒಂದಿನ ಅದೊಂದು ನಿಮಗೆ ಒಂದು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ನೀವು ಒಂದು ಸ್ಯಾಟಿಸ್ಫೈ ಆಗೇ ಆಗ್ತೀರಾ, ನನ್ನ ಟೀಮ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸಿ ಯು ಗೈಸ್, ಸಿ ಯು ಇನ್ ಅನದರ್ ವಿಡಿಯೋ. ಬಾಯ್.